ನಮಸ್ಕಾರ. 2026 ವಿವಿಧ ವೃತ್ತಿಪರ ಕೋರ್ಸುಗಳಿಗೆ ನಾವು CET ರ್ಯಾಂಕ್ ಆಧರಿಸಿ ನಾವು ಈಗಾಗಲೇ ಮಾಕ್ ರಿಸಲ್ಟ್ ಬಿಟ್ಟಿದ್ವಿ. ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಒಂದು ಲಕ್ಕನ್ನು ಚೆಕ್ ಮಾಡ್ಕೊಂಡು ಯಾವುದು ಮಿಸ್ ಆಗಿತ್ತು ಮೇಲೆ ಕೆಳಗೆ ಕಾಲೇಜ್ ಮಾಡಿದ್ರಿ. ಈಗಾಗಲೇ ಪ್ರಾವಿಷನಲ್ ರಿಸಲ್ಟನ್ನು ಪಬ್ಲಿಷ್ ಮಾಡಿದ್ವಿ. ತಾವು ಯಾರಾದರೂ ಆಕ್ಷೇಪಣೆಗಳೇನಾದರೂ ಇದ್ದರೆ, ತಾಂತ್ರಿಕವಾಗಿ ಏನಾದರೂ ಸಮಸ್ಯೆ ಆಗಿದ್ದರೆ ಕೊಡಿ ಅಂತ ಹೇಳಿದ್ವಿ. ತಾವು ಕೊಟ್ಟಂಥದ್ದನ್ನು ಪರಿಶೀಲನೆ ಮಾಡಿದ್ದೀವಿ. ಅದರ ಆಧಾರದ ಮೇಲೆ ಈಗ ಅಂತಿಮ ಫಲಿತಾಂಶವನ್ನು ನಾವು ಪ್ರಕಟಿಸಿದ್ದೀವಿ. ಇನ್ನು ಮೆಡಿಕಲ್, ಡೆಂಟಲ್, ಆಯುಷ್ ಕೌನ್ಸಿಲಿಂಗ್ ನಾವು ಶುರು ಮಾಡಿಲ್ಲ. ಅಂದರೆ ಪ್ರತಿ ವರ್ಷದಂತೆ ಕೌನ್ಸಿಲಿಂಗ್ ಜೊತೆ ಸೀಟನ್ನು ಹಾಕಿಲ್ಲ. ಕೆಲವು ಫಾರ್ಮಸಿ ಕೋರ್ಸ್ಗಳು ಸಹ ನಾವು ಸೀಟ್ ಮ್ಯಾಟ್ರಿಕ್ಸ್ ಬರಲಿಲ್ಲ, ಹಂಗಾಗಿ B ಮತ್ತು D ಹಾಕಲಿಲ್ಲ. ವಿದ್ಯಾರ್ಥಿಗಳು 2-3 ಕೆಟಗರಿಯ ವಿದ್ಯಾರ್ಥಿಗಳು ಈಗ ನಮ್ಮ ಕೌನ್ಸಿಲಿಂಗಲ್ಲಿ ತಾವು ಭಾಗವಹಿಸಿದ್ದೀರಾ. ಕೆಲವರು ಮೆಡಿಕಲ್ಲು, ಡೆಂಟಲ್ಲು, ಆಯುಷು ನೋಡಿ ನಂತರ ನಾವು ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋರಿದ್ದೀರಾ. ಕೆಲವು ವಿದ್ಯಾರ್ಥಿಗಳು ಕೇವಲ ನಂದು ಇಂಜಿನಿಯರಿಂಗ್ದಿತ್ತು, ವೆಟರ್ನರಿದಿತ್ತು, ಅಗ್ರಿಕಲ್ಚರ್ದಿತ್ತು, ನನಗೆ ಮೆಡಿಕಲ್ಲಿಗೆ ಡೆಂಟಲ್ಲಿಗೆ ಏನು ಸಂಬಂಧ ಇಲ್ಲ ಅನ್ನುವಂಥ ವಿದ್ಯಾರ್ಥಿಗಳು ನಮ್ಮ ಕೌನ್ಸಿಲಿಂಗಲ್ಲಿ ಇದ್ದೀರಾ. ಬಹುತೇಕ ನಮ್ಮಲ್ಲಿ 1,000 ಕೋರ್ ಬ್ರಾಂಚಿಂದು ಇಂಜಿನಿಯರಿಂಗ್ ಸೀಟ್ಗಳು ಮೇ ಬಿ ಆಪ್ಷನ್ ಎಂಟ್ರಿ ತಾವು ಯಾರೂ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅಲಾಟ್ ಆಗಿಲ್ಲ. ಉಳಿದಂತೆ ಬಹುತೇಕ ಸೀಟ್ಗಳು ಅಲಾಟ್ ಆಗಿದೆ. ನಾವೇನು ಆಫರ್ ಮಾಡಿದ್ವಿ ಅಷ್ಟು ಅಲಾಟ್ ಆಗಿದೆ. ಈಗೇನಪ್ಪ ಮಾಡಬೇಕು? ನಾನು 10 ದಿವಸ ನಿಮಗೆ ಸಮಯ ಕೊಡ್ತಾಯಿದ್ದೀನಿ. 10 ದಿವಸ 24 ಜುಲೈ 2026 5:15 ತನಕ ನಾನೀಗ ಫೈನಲ್ ರಿಸಲ್ಟನ್ನು ಪಬ್ಲಿಷ್ ಮಾಡಿ ನಿಮಗೆ ಸಮಯ ಕೊಡ್ತಾಯಿದ್ದೀನಿ. ಯಾರೆಲ್ಲ ನಮ್ಮ ಕೌನ್ಸಿಲಿಂಗಲ್ಲಿ ಭಾಗವಹಿಸಿದ್ದೀರಾ, ಕೆಲವರಿಗೆ ಸೀಟು ಸಿಕ್ಕಿರುವಂಥವ್ರು ಏನಿದ್ದೀರಾ, ತಮಗೆ ನಾನು ಹೇಳ್ತೀನಿ ಏನು ಮಾಡಬೇಕು ನೀವು ಫಲಿತಾಂಶದ ನಂತರ. ಇದು ಮೊದಲ ಸುತ್ತಿನ ಫಲಿತಾಂಶ ಇದೆ. ಜೊತೆಗೆ ಈ ಹಿಂದೆ ಏನಾಗ್ತಾಯಿತ್ತು, ನಮಗೆ 2ನೇ ರೌಂಡಲ್ಲಿ ವಿಶೇಷ ಕೋಟದಲ್ಲಿ ರಿಸರ್ವ್ ಆಗಿರುವಂತಹ ಸೀಟ್ಗಳನ್ನ ನಾವು ಕನ್ವರ್ಟ್ ಮಾಡ್ತಿದ್ವಿ. ಈ ಬಾರಿ ನಾವು ಸರ್ಕಾರದಲ್ಲಿ ಆರಂಭದಿಂದನೂ ಇದು ಚರ್ಚೆ ಮಾಡಿ ಮೊದಲ ಸುತ್ತಿನಲ್ಲೇ ನಾವು ಕನ್ವರ್ಟ್ ಮಾಡಿದ್ವಿ. ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂಥದ್ದು ರಿವೈಸ್ಡ್ ಲಿಸ್ಟ್ ಆಗಿದ್ದಕ್ಕೋಸ್ಕರ ನಾವು ಸ್ಪೋರ್ಟ್ಸನ್ನು ಮಾತ್ರ ತೆಗೆದಿಟ್ಟಿದ್ದೀವಿ. ಉಳಿದಂತಹ ಎಲ್ಲ ಕೆಟಗರಿಯ ಎಲ್ಲ ವಿಶೇಷ ಕೆಟಗರಿ ಸೀಟ್ಗಳನ್ನ ಉಳಿದ್ರೆ ಫಸ್ಟು ಅಲಾಟ್ ಮಾಡುವಾಗ ಮ್ಯಾಕ್ಸಿಮಮ್ಮು ಏನು ವಿಶೇಷ ಕೆಟಗರಿ ವಿದ್ಯಾರ್ಥಿಗಳಿದ್ದಾರೆ ಅವ್ರುಗಳಿಗೆ ಹಂಚಿಕೆ ಮಾಡಲಾಗುತ್ತೆ. ಮಾಡಿ ಸಹ ಇನ್ನೂ ಏನಾದರೂ ಸೀಟ್ ಉಳಿತು ಅಂತಂದರೆ ಅದನ್ನು ನಾವು ಕನ್ವರ್ಟ್ ಮಾಡಿ ಅಲಾಟ್ ಮಾಡಿದ್ವಿ. ಓಕೆ, ಇದು ನಮ್ಮ ಒಂದು ಫಲಿತಾಂಶ ಪ್ರಕಟ ಆಗಿರೋ ಹಿನ್ನೆಲೆ ನಾನು ನಿಮಗೆ ಹೇಳಿದ್ದೀನಿ. ಈಗ ನಾನು ಹೇಳ್ತೀನಿ ಸೀಟು ಸಿಕ್ಕಿರುವಂತಹ ವಿದ್ಯಾರ್ಥಿಗಳು ಏನಪ್ಪ ಮಾಡಬೇಕು ನೋಡಿ. ನಾಳೆಯಿಂದ ನಿಮಗೆ ಫಲಿತಾಂಶ ಆದಮೇಲೆ 4 ಚಾಯ್ಸ್ಗಳು ನಿಮ್ಮ ಲಾಗಿನ್ನಲ್ಲಿ ಹೋದರೆ 4 ಚಾಯ್ಸ್ಗಳು ಡಿಸ್ಪ್ಲೇ ಆಗುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಚಾಯ್ಸ್ 1 ಏನಪ್ಪ? ಚಾಯ್ಸ್ 1 ಅಂದರೆ ನಾವು ಬ್ರೋಷರಲ್ಲಿ ಡಿಟೇಲಾಗಿ ನಾನು ಬರೆದಿದ್ದೀನಿ, ತಾವು ಓದಿರ್ತೀರ. ಯಾರು ಓದಿಲ್ಲ, ವಿಡಿಯೋ ನೋಡ್ತಾ ಇದ್ದೀರಾ, ತಮಗೆ ಅನುಕೂಲ ಆಗಲಿ ಅಂತ ನಾನು ಇನ್ನೊಂದು ಸರಿ ಹೇಳ್ತೀನಿ. ಈ ಕೌನ್ಸಿಲಿಂಗಲ್ಲಿ ತಾವು ಯಾವುದೋ ಒಂದು ಕಾಲೇಜನ್ನು ಆಪ್ಷನ್ ಫಸ್ಟ್ ಎಂಟ್ರಿ ಮಾಡಿದ್ರಿ ಅಂದರೆ ನೀವು ಮೆಡಿಕಲ್ ಆಸ್ಪಿರೆಂಟ್ ಅಲ್ಲ, ಇಂಜಿನಿಯರಿಂಗ್ ಆಸ್ಪಿರೆಂಟ್ ಇದ್ದೀರಾ. ಯಾವುದೋ ಟಾಪ್ ಕಾಲೇಜಲ್ಲಿ ಟಾಪ್ ಬ್ರ್ಯಾಂಚ್ದು ನಿಮ್ಮ ಆಯ್ಕೆ ಇತ್ತು, ತಾವು ಚಾಯ್ಸ್ ಆಪ್ಷನ್ ಫಸ್ಟ್ ಎಂಟ್ರಿ ಮಾಡಿದ್ರಿ, ತಮ್ಗೆ ಅದೇ ಸೀಟ್ ಸಿಕ್ಕಿದೆ. ನಿಮ್ಮದು 2ನೇ ವಿಚಾರನೇ ಇಲ್ಲ. ದಯಮಾಡಿ ತಾವು ಚಾಯ್ಸ್ 1 ಹಾಕಿ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ಆನ್ಲೈನು ಸೌಲಭ್ಯಗಳು ಏನಾದರೂ ಇದ್ದರೆ ತಮ್ಮ ಅಕೌಂಟಲ್ಲಿ ಆನ್ಲೈನ್ ಮೂಲಕ ಹಣ ಟ್ರಾನ್ಸ್ಫರ್ ಮಾಡಿ. ನಂತರ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅಂತ ಡೌನ್ಲೋಡ್ ಆಗುತ್ತೆ, ಅದು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಏನೇನು ಡಾಕ್ಯುಮೆಂಟನ್ನು ಕಾಲೇಜಿಗೆ ತಗೊಂಡು ಹೋಗಬೇಕು ಅಂತೇಳಿರುತ್ತೆ, ಅದನ್ನು ತಗೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿ. ಕಾಲೇಜಲ್ಲಿ ಅಡ್ಮಿಷನ್ ಆಗಕ್ಕೆ ಹೋದಾಗ ನೀವು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಇದ್ದಂಥ ಫೋಟೋ, ಪರೀಕ್ಷೆ ಬರೆದಂಥದ್ದು ಫೋಟೋ ಆಧಾರದ ಮೇಲೆ ನಿಮ್ಮದು ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಮುಂದ್ಗಡೆ ಲಾಗಿನ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಅಡ್ಮಿಷನ್ ಆರ್ಡ್ರು ಜನ್ರೇಟ್ ಆಗುತ್ತೆ. ಅಡ್ಮಿಷನ್ ಆರ್ಡ್ರು 2 ಕಾಪಿ ನಿಮಗೊಂದು ಕೊಡ್ತಾರೆ, ಕಾಲೇಜಲ್ಲಿ ಒಂದು ಇಟ್ಕೊಳ್ತಾರೆ. ನೀವೆಲ್ಲ ದಾಖಲೆಗಳನ್ನ ಅಲ್ಲಿ ಕೊಡ್ತೀರಾ, ಅಡ್ಮಿಷನ್ ಆಗ್ತೀರಾ. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ನೀವು ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ಸಂದರ್ಭದಲ್ಲಿ ಆಪ್ಷನ್ 1 ಹಾಕಿದ್ದೀರಾ, ಅದೇ ನಿಮ್ಮ ಗುರಿ ಇತ್ತು, ನಿಮ್ಮ ಉದ್ದೇಶ ಇತ್ತು, ನಿಮ್ಮ 2ನೇ ವಿಚಾರ ಇರಲಿಲ್ಲ, ಆ ಕಾಲೇಜಿಗೆ ಹೋಗ್ಬೇಕಷ್ಟೇ. ಹೋಗಿ
ಚಾಯ್ಸ್ 1 ಹಾಕಿ ದುಡ್ಡು ಕಟ್ಟಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ತಗೊಳ್ಳಿ, 24ನೇ ತಾರೀಕು ಒಳಗಡೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆರ್ಡರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಫೋಟೋ ಮುಖ ತೋರಿಸಿದ್ರೆ ಎಕ್ಸಾಮ್ ಬರೆದಿರೋದು ಮತ್ತು ನೀವು ಅರ್ಜಿ ಹಾಕಿರೋ ಎರಡೂ ಫೋಟೋ ಮೇಲೆ ಮ್ಯಾಚ್ ಮಾಡಿ ಅಲ್ಲಿ ಅಡ್ಮಿಷನ್ ಆರ್ಡ್ರು ಡೌನ್ಲೋಡ್ ಆಗುತ್ತೆ. ನಿಮ್ಮ PUC ಮಾರ್ಕ್ಸ್ ಏನಿರುತ್ತೆ ಅಲ್ಲಿ ಎಂಟ್ರಿ ಮಾಡ್ತಾರೆ. ನೀವು ನಮ್ಮಲ್ಲಿ ಇರೋ ಮಾರ್ಕ್ಸು ಅದು ಟ್ಯಾಲಿ ಆಗಿರೋದು ನೋಡಿ ನಿಮಗೆ ಅಡ್ಮಿಷನ್ ಕೊಡ್ತಾರೆ. ನೀವು ದುಡ್ಡನ್ನು ನಮಗೆ ಕಟ್ಟಿರ್ತೀರ, ಕಾಲೇಜಲ್ಲಿ ಏನೂ ಕಟ್ಟೋದಿರಲ್ಲ. ಇಂಜಿನಿಯರಿಂಗ್ ಆಯಿತು ಅಂತಂದರೆ ನೀವು ಸ್ಕಿಲ್ ಲ್ಯಾಬ್ ಫೀಸ್ ಅಂತ ಕೆಲವು ಕಾಲೇಜದು VTU ವೆಬ್ಸೈಟಲ್ಲಿ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸ್ಕಿಲ್ ಲ್ಯಾಬ್ ಫೀಸನ್ನು ಮಾತ್ರ ತಗೊಳ್ಬೇಕು ಅಂತನ್ನುವಂಥದ್ದಿದೆ. ಅದನ್ನು ತಾವು ನೋಡ್ಕೊಳ್ಳಿ, ಅಷ್ಟು ಮಾತ್ರ ಅಲ್ಲಿ ಕಟ್ಟೋದಿರುತ್ತೆ. ಹಾಸ್ಟೆಲ್ಲು ಅದೆಲ್ಲ ಆಪ್ಷನಲ್ಲಿರುತ್ತೆ, ಅದು ನಿಮಗೆ ಬಿಟ್ಟಂಥದ್ದು. ಕಾಲೇಜು ನಿಮಗೆ ಪ್ರಾಚಾರ್ಯರು ಪ್ರಾಂಶುಪಾಲರೇನಿದ್ದಾರೆ ಅವ್ರು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದು ಇಂಜಿನಿಯರಿಂಗಿಗೆ. ಅದೇ ರೀತಿ ಯಾವುದೋ ಒಬ್ಬ ವಿದ್ಯಾರ್ಥಿ ವೆಟರ್ನರಿ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡಿದ್ದಾನೆ, ವೆಟರ್ನರಿ ಸಿಗುತ್ತೆ, ಚಾಯ್ಸ್ 1 ಹಾಕಿ ದುಡ್ಡು ಕಟ್ಟಿ ಕಾಲೇಜಿಗೆ ಹೋಗಿ. ಅದೇ ರೀತಿ ಎಲ್ಲ ಕೋರ್ಸ್ಗಳಿಗೆ ಆಗುತ್ತೆ. ಕೋರ್ಸ್ ಫೀಸ್ ಏನು ನಿಗದಿ ಆಗಿರುತ್ತೆ ಅದನ್ನು ಮಾತ್ರ ನೀವು ನಮಗೇ ಕಟ್ಟಿರ್ತೀರ. ಕೋರ್ಸ್ ಫೀಸನ್ನು ಮತ್ತೆ ಕಾಲೇಜಲ್ಲೇ ನಿಮಗೆ ತಗೊಳಲ್ಲ. ನೀವು ಅಲ್ಲಿ ಹೋದರೆ ನಿಮ್ಮ ಫೋಟೋ ಆಧರಿಸಿ ಅಡ್ಮಿಷನ್ ಆರ್ಡ್ರು ಡೌನ್ಲೋಡ್ ಮಾಡಿ ನಿಮ್ಮ ಮೂಲ ದಾಖಲೆಗಳನ್ನ ಅವರು ತೆಗೆದುಕೊಂಡು ನಿಮಗೆ ಅಡ್ಮಿಷನ್ ಕೊಡ್ತಾರೆ. ಕೆಲವು ವಿದ್ಯಾರ್ಥಿಗಳು ಮೆಡಿಕಲ್ ಆಸ್ಪಿರೆಂಟ್ ಇದ್ದೀರಾ, ಈಗ ಮೆಡಿಕಲ್ಸ್ ಮುಂದೊಂದಿನ ರ್ಯಾಂಕ್ ಚೆನ್ನಾಗಿ ಬರದೆ ನನಗೆ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂತಂದರೆ ನಾನು ವೆಟರ್ನರಿಗೋ ಅಗ್ರಿಕಲ್ಚರಿಗೋ ಇಂಜಿನಿಯರಿಂಗೋ ಹೋಗಬೇಕು ಅಂತ ನಿಮ್ಮ ತಲೆ ಒಳಗಡೆ ಇದೆ. ನಿಮಗೆ ಈಗ ಯಾವುದೋ ಒಂದು ಸಿಕ್ಕಿದೆ, ಅದು ಆಪ್ಷನ್ ಒಂದೇ ಹಾಕಿದ್ದೇನೆ ಸಿಕ್ಕಿರ್ಬೋದು ನಿಮಗೆ. ಆದರೆ ನಿಮ್ಮದು ಪ್ರಿಯಾರಿಟಿ ಇಂಜಿನಿಯರಿಂಗ್ ಅಲ್ಲ, ವೆಟರ್ನರಿ ಅಲ್ಲ, ನಿಮ್ಮ ಪ್ರಿಯಾರಿಟಿ ಬಂದು ಮೆಡಿಕಲ್ ಇದೆ. ದಯಮಾಡಿ ನಿಮಗೆ ಹೇಳುವಂಥದ್ದು, ನೀವು ಚಾಯ್ಸ್ 1 ಹಾಕಬೇಡಿ, ನೀವು ಚಾಯ್ಸ್ 2 ಹಾಕಿ. ಚಾಯ್ಸ್ 2 ಅಂತಂದ್ರೇನು? ನಾನು ಅವಾಗ ಹೇಳಿದೆ, ಚಾಯ್ಸ್ 1 ಅಂದರೆ ನನಗೆ ಸಿಕ್ಕಿರುವಂತಹ ಸೀಟು 100% ಇಷ್ಟ ಇದೆ, ನಾನು ಮುಂದಿನ ಯಾವುದೇ ಕೌನ್ಸಿಲಿಂಗ್ ರೌಂಡ್ಗಳಲ್ಲಿ ಯಾವುದೇ ಮೆಡಿಕಲ್ ಡೆಂಟಲ್ ಕೌನ್ಸಿಲಿಂಗಲ್ಲಿ ನಾನು ಭಾಗವಹಿಸುವಂಥದ್ದಕ್ಕೆ ಇಚ್ಛೆ ಪಡಲ್ಲ, ನಾನು ಚಾಯ್ಸ್ 1 ಹಾಕ್ತಾಯಿದ್ದೀನಿ, ನಾನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀನಿ ಎನ್ನುವಂಥವ್ರಿಗಿರುವಂಥದ್ದು ಚಾಯ್ಸ್ 1. ಚಾಯ್ಸ್ 2 ಅಂತಂದರೆ ಈಗ ಸಿಕ್ಕಿರುವಂತಹ ಸೀಟನ್ನು ನಾನು ಹೋಲ್ಡ್ ಮಾಡ್ತೀನಿ, ಈ ಸೀಟು ನನಗೆ ಬೇಕು, ಆದರೆ ಮುಂದಿನ ರೌಂಡಿಗೆ ನಾನು ಭಾಗವಹಿಸ್ತೀನಿ, ಅಲ್ಲಿ ಇದಕ್ಕಿಂತ ಉತ್ತಮವಾಗಿರುವಂತಹ ಸೀಟು ನನಗೆ ಸಿಕ್ಕುವಂತಹ ಸಾಧ್ಯತೆ ಇರ್ಬೋದು, ಇಲ್ಲ ಸಿಗಬಹುದು, ನಾನು ವೆಯ್ಟ್ ಮಾಡ್ತೀನಿ. ನೀವು ಚಾಯ್ಸ್ 2 ಹಾಕಬೇಕು. ಯಾರು? ಉದಾಹರಣೆಗೆ ನಾನು ಅವಾಗ ಹೇಳಿದೆ, ನೀವು ಆಪ್ಷನ್ 1 ಹಾಕಿರೋರಿಗೇ ನಿಮಗೆ, ನೀವು ಅಂದರೆ ಮೆರಿಟೋರಿಯಸ್ ಇದ್ದೀರಾ, ಈಗ ವೆಟರ್ನರಿ ಬೆಂಗಳೂರು ಕಾಲೇಜ್ ಹಾಕಿದ್ದೀರಾ, ಆಪ್ಷನ್ 1 ಸಿಕ್ಕಿದೆ ನಿಮಗೆ, ಆದರೂ ಹೋಲ್ಡ್ ಮಾಡ್ಬೋದಾ? ಹೌದು, ಹೋಲ್ಡ್ ಮಾಡ್ಬೋದು. ಚಾಯ್ಸ್ 2 ಹಾಕಿ. ಯಾಕೆ ಅಂತಂದರೆ ನಿಮ್ಮದು ಉದ್ದೇಶ ಮೆಡಿಕಲ್ ಇದ್ದರೆ, ಡೆಂಟಲ್ ಇದ್ದರೆ, ಆಯುಷ್ ಇದ್ದರೆ ಹೋಲ್ಡ್ ಮಾಡ್ತೀರಾ. ಸರ್ ಹೆಂಗೆ ವರ್ಕ್ ಆಗುತ್ತೆ ನೆಕ್ಸ್ಟು ನೋಡಿ, ನೆಕ್ಸ್ಟ್ ರೌಂಡಲ್ಲಿ ನಾನು ಮೆಡಿಕಲ್ ಸೀಟು ಮ್ಯಾಟ್ರಿಕ್ಸನ್ನು ನಾನು ತಗೊಂಡಾಗ ಮೆಡಿಕಲ್ ಎಲ್ಲ ಕಾಲೇಜ್ಗಳನ್ನ ನೀವು ಚಾಯ್ಸ್ 2 ಹಾಕಿದರೆ ಆ ಸೀಟಂತೂ ನಿಮಗೆ ಕನ್ಫರ್ಮ್ ಇರುತ್ತೆ. ಅದಕ್ಕಿಂತ ಮೇಲ್ಗಡೆ ನೀವು ಯಾವುದೇ ಕಾಲೇಜ್ಗಳನ್ನು ಎಂಟ್ರಿ ಮಾಡುವಂಥದ್ದಕ್ಕೆ ಅವಕಾಶವನ್ನು ನಾವು ಕೊಡ್ತೀವಿ. ಆವಾಗ ಉದಾಹರಣೆಗೆ ಇದು ಆಪ್ಷನ್ 1 ಹಾಕಿದ್ದೂ ಮುಂದೆ ಬರುವಂಥವ್ರು, ಕೆಲವ್ರದ್ದು ಚಾಯ್ಸ್ 2 ಮತ್ತೂ ಯಾರು ಹಾಕಬೇಕು ಅಂತ ಹೇಳ್ತೀನಿ. ಉದಾಹರಣೆಗೆ ನಿಮಗೆ 100 ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ನಿಮ್ಮ ಫಸ್ಟ್ ರೌಂಡಲ್ಲಿ, ನಿಮಗೆ ಒಂದು 28ನೇ ಆಪ್ಷನ್ನಿನ ಕಾಲೇಜು ಸಿಕ್ಕಿದೆ. ನೀವು ಮೆಡಿಕಲ್ ಆಸ್ಪಿರೆಂಟ್ ಇರ್ಬೋದು, ಇಲ್ಲದೆ ಇರ್ಬೋದು, ಆದರೆ 28ನೇ ಸಿಕ್ಕಿದೆ. ಆ್ಯಕ್ಚುಲಿ ನಿಮ್ಮ ಒಂದು ಪ್ರಿಯಾರಿಟಿ ಏನಿದೆ, ಇನ್ನೂ 27 ಕಾಲೇಜುಗಳು ಮೇಲ್ಗಡೆ ಇದ್ದಾವೆ, ಅಂದರೆ ತುಂಬ ಒಳ್ಳೆ ಕಾಲೇಜು, ಅದು ಸಿಕ್ಕಿದ್ರೆ ಹೋಗಬೇಕು ಅನ್ನುವಂಥದ್ದು ಆ್ಯಕ್ಚುಲಿ ನಿಮ್ಮ ಆಸೆ. 28 ಸಿಕ್ಕಿಬಿಟ್ಟಿದೆ. ಸರ್ ನಾನು ಏನು ಮಾಡಬೇಕು? ಚಾಯ್ಸ್ 1 ಹಾಕಿ ಹೋಗ್ಬೇಕಾ? ನೋಡಿ, 28ನೇದು ಸಿಕ್ಕಿರುವಂಥದ್ದೇನೇ ನಿನಗೆ ತೃಪ್ತಿ ಇದೆ ಅಂತಂದರೆ ಚಾಯ್ಸ್ 1 ಹಾಕಿ ಹೋಗು. ನಿನ್ನ ಪ್ರಿಯಾರಿಟಿ ಚೆಕ್ ಮಾಡ್ತು ಅಂತಂದರೆ ನಿನಗೆ ಅದು ಖಂಡಿತ ಅದು ನಿನ್ನ ಮೊದಲ ಪ್ರಿಯಾರಿಟಿ ಏನಲ್ಲ, ಅದು 28ನೇ ಪ್ರಿಯಾರಿಟಿ. ಮೊದಲ ಇನ್ನೂ 27 ಪ್ರಿಯಾರಿಟಿಗಳಿದ್ದಾವೆ. ನನಗೆ ನಿಮಗೆ ರಿಕ್ವೆಸ್ಟ್ ಏನಂತಂದರೆ, ನೀವು ವೆಯ್ಟ್ ಮಾಡುವಂಥದ್ದು ಒಳ್ಳೆಯದು. ಅಂದರೆ ನೀವು ಸಹ ಚಾಯ್ಸ್ 2 ಹಾಕ್ಬೋದು. ಏನು ಚಾಯ್ಸ್ 2? 28ಕ್ಕೆ ನಿಮಗೆ ಸಿಕ್ಕಿರುವಂಥ ಕಾಲೇಜ್ ಏನಿದೆ ಅದು ನಿಮಗೆ ಫಿಕ್ಸ್. 28 ನಿಮಗೋಸ್ಕರ ರಿಸರ್ವ್ ಆಯಿತು. ಕೆಳಗಡೆ ಇರೋ ಎಲ್ಲ ನಿಮ್ಮ ಖಾತೆನಲ್ಲಿರುವಂಥದ್ದೆಲ್ಲ ಡಿಲೀಟ್ ಆಗಿ ಹೋಗುತ್ತೆ. 28 ನಿಮಗೆ ಹೋಲ್ಡ್ ಆಗಿದೆ. 1ರಿಂದ 27 ಮೇಲ್ಗಡೆ ಇರುವಂಥ ಬ್ರಾಂಚಸ್ಸು ಕಾಲೇಜಸ್ಸು ಇರುತ್ತೆ. ನೀವು ನೆಕ್ಸ್ಟು ಸೆಕೆಂಡ್ ರೌಂಡಿಗೆ ಬರ್ಬೋದು. ಸೆಕೆಂಡ್ ರೌಂಡಲ್ಲಿ 1ರಿಂದ 27 ಕಾಲೇಜ್ಗಳೇನಿದೆ ಅದನ್ನು
ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಮೆಡಿಕಲ್ ರ್ಯಾಂಕ್ ಇತ್ತು ಅಂತಂದರೆ ಮೆಡಿಕಲ್ ಡೆಂಟಲ್ ಆಯುಷ್ ಸೀಟ್ಗಳನ್ನ ತಗೊಂಡು ಬಂದು ಅಲ್ಲಿ ಹಾಕ್ಬೋದು. ಫಾರ್ಮಾ ಡಿ ಮತ್ತು ಬಿ ಫಾರ್ಮಸಿಗೆ ಸಂಬಂಧಪಟ್ಟ ಸೀಟ್ ಮ್ಯಾಟ್ರಿಕ್ಸ್ ಯಾವುದಾದ್ರೂ ಬಂತು ಅಂದರೆ ಅದನ್ನು ತಗೊಂಡು ಬಂದು ಮೇಲ್ಗಡೆ ಹಾಕ್ಬೋದು. ಸೆಕೆಂಡ್ ರೌಂಡನ್ನು ನಾನು ರಿಸಲ್ಟನ್ನು ರನ್ ಮಾಡಿದಾಗ ನಿಮಗೆ 28 ಏನು ಸಿಕ್ಕಿದೆ ಅಲ್ವಾ ಸೀಟು, ಈಗ ಹೋಲ್ಡ್ ಮಾಡಿದ್ದೀರಾ ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಹಾಕಿ, ಆ ಸೀಟು ನಿಮಗೆ ಖಾತ್ರಿಯಾಗಿರುತ್ತೆ. ಸೆಕೆಂಡ್ ರೌಂಡಲ್ಲಿ ರಿಸಲ್ಟ್ ರನ್ ಮಾಡುವಂತಹ ಸಂದರ್ಭದಲ್ಲಿ ನೀವು 1ರಿಂದ 27 ಕಾಲೇಜಲ್ಲಿ ಕೆಲವು ಡಿಲೀಟ್ ಮಾಡಿರ್ಬೋದು, ಇಲ್ಲ ಹಾಗೇನೇ ಇಟ್ಟಿರ್ಬೋದು. ನೀವು ಮೆಡಿಕಲ್ ರ್ಯಾಂಕ್ ಇದ್ದರೆ ಮೆಡಿಕಲ್ಲು ತಂದು ಹಾಕಿರ್ಬೋದು, ನೀವು ಅವಾಗ ಇನ್ನೊಂದು 100 ತನಕನೂ ಬೇಕಾದರೆ ಮೇಲ್ಗಡೆ ಆಗಿರ್ಬೋದು. ಈಗ ನಿಮ್ಮ ರ್ಯಾಂಕು ನಿಮ್ಮ ಮೀಸಲಾತಿಗೆ ಸಂಬಂಧಪಟ್ಟಂತೆ ನೀವು ಮೇಲ್ಗಡೆ ಹೋಗಬಹುದು. ಮೇಲ್ಗಡೆ ಅಂದರೆ 28 ನೀವು ಹೋಲ್ಡ್ ಮಾಡಿರೋ ಸೀಟ್ಗಿಂತ ಮೇಲ್ಗಡೆ ನಿಮ್ಮ ಆಪ್ಷನ್ಗಳು ಏನು ಹಾಕಿರ್ತೀರಾ ಅಲ್ಲಿಗೆ ನೀವು ಶಿಫ್ಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ನಿಮ್ಮ ರ್ಯಾಂಕು ಚೆನ್ನಾಗಿದ್ದು ಅಲ್ಲಿ ಸೀಟ್ಗಳು ಅವೈಲಬಲ್ ಇತ್ತು ಅಂತಂದಾಗ ಆವಾಗ ಈ 28 ನೀವೇನು ಫಸ್ಟ್ ರೌಂಡಲ್ಲಿ ಹೋಲ್ಡ್ ಮಾಡಿದ್ರಿ ಅಲ್ವಾ, ಆ ಸೀಟು ಆಟೋಮೆಟಿಕ್ಕಾಗಿ ನಿಮ್ಮಿಂದ ಹೋಗಿ ಬೇರೆಯವರಿಗೆ ಅಲಾಟ್ ಆಗುತ್ತೆ. ಕಳೆದ ವರ್ಷ ನಾನು ವಿದ್ಯಾರ್ಥಿಗಳಿಗೆ ನೋಡಿದ್ದೀನಿ, ಹೋಲ್ಡ್ ಮಾಡಿದ್ದೀರಾ, ಆಮೇಲೆ ನೆಕ್ಸ್ಟು ಅದೇ ಸೀಟ್ ಕೆಲವರಿಗೆ ಸಿಕ್ಕಿದೆ, ಅದೇನು ಮಾಡಲಿಕ್ಕಾಗಲ್ಲ, ನಿಮ್ಮದು ಅಂದರೆ ಇಂಪ್ರೂವ್ ಆಗಿಲ್ಲ ಅಂತ. ಕೆಲವರಿಗೆ ಮೇಲ್ಗಡೆ ಸೀಟ್ ಸಿಕ್ಬಿಟ್ಟಿದೆ. ಆವಾಗ ನಮ್ಮ ಹತ್ರ ಬರೋದು, ಇಲ್ಲ ನನಗೆ ಅದು ಹಳೇದೇ ಸೀಟ್ ಬೇಕು, ಮೇಲ್ಗಡೆ ಸೀಟ್ ಚೆನ್ನಾಗಿಲ್ಲ. ಮೇಲ್ಗಡೆ ಸೀಟ್ ಚೆನ್ನಾಗಿಲ್ಲ ಅಂದರೆ ಹಾಕಿದ್ದವ್ರು ಯಾರು? ನೀವೇ ಹಾಕಿರ್ತೀರ. ಅದಕ್ಕೇ ನೀವು ಚೆನ್ನಾಗಿರೋದನ್ನು ಇಟ್ಕೊಳ್ಳೋದಕ್ಕೆ ಅವಕಾಶ ಇದೆ, ಚೆನ್ನಾಗಿಲ್ಲದನ್ನ ಡಿಲೀಟ್ ಮಾಡೋದಕ್ಕೆ ಅವಕಾಶ ಇದೆ, ಬೇಕಾದರೆ ತಾವು ಮಾಡಿ. ಆದರೆ ಸೆಕೆಂಡ್ ರೌಂಡಲ್ಲಿ ಒಂದು ವೇಳೆ ನಿಮ್ಮ ಲಾಗಿನ್ನಲ್ಲಿ ನೀವು ಹೋಲ್ಡ್ ಮಾಡಿರೋ ಸೀಟ್ಗಿಂತ ಮೇಲ್ಗಡೆ ಸೀಟ್ ಏನಾದರೂ ಸಿಕ್ಕಿದರೆ ಆಟೋಮೆಟಿಕ್ಕಾಗಿ ಈ ಸೀಟು ನಿಮ್ಮಿಂದ ತಪ್ಪಿ ಹೋಗುತ್ತೆ, ಬೇರೆಯವರಿಗೆ ಅಲರ್ಟ್ ಆಗುತ್ತೆ. ಫಲಿತಾಂಶ ಪ್ರಕಟ ಆದಮೇಲೆ ವಾಪಸ್ ಬಂದು ನನಗೆ ಆ ಸೀಟ್ ಬೇಕು ಅಂದರೆ ಸಿಗಲ್ಲ. ಇದು ಚಾಯ್ಸ್ 2ದವರಿಗೆ. ಚಾಯ್ಸ್ 2 ಏನು ಅಂತಂತ ಹೇಳಿದರೆ ಅರ್ಥ ಆಗಿದೆ. ಚಾಯ್ಸ್ 3, 4 ಚಾಯ್ಸ್ ಅಂತ ಹೇಳಿದ್ದೀನಿ, 1 ಹೇಳಿದ್ದೀನಿ, 2 ಹೇಳಿದ್ದೀನಿ. ಚಾಯ್ಸ್ 3 ಅಂತಂದರೆ ನೀವು 100 ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಈಗ ನಿಮಗೆ 90ನೇದೊಂದು ಕಾಲೇಜ್ ಅಲಾಟ್ ಆಗಿದೆ. ಆ ಕಾಲೇಜ್ ನಿಮಗೆ ಇಷ್ಟ ಇಲ್ಲ, ಹೋಲ್ಡ್ ಮಾಡಿ ಇಟ್ಕೊಂಡು ನಾನು ಏನು ಮಾಡಬೇಕಾಗಿಲ್ಲ. ಯಾಕೆಂದರೆ ಹೋಲ್ಡ್ ಮಾಡಿರೋದು ಹೆಂಗಿರುತ್ತೆ ಅಂತಂದರೆ ನಿಮಗೆ ಮೇಲ್ಗಡೆ ಅಪ್ಗ್ರೇಡ್ ಆಗಿಲ್ಲ ಅಂತಂದರೆ ಅದು ಫಿಕ್ಸ್ ಆಗಿಬಿಡುತ್ತೆ ನಿಮಗೆ. ಸೆಕೆಂಡ್ ರೌಂಡಲ್ಲಿ ನೀವು ಹೋಗಲೇಬೇಕಾಗುತ್ತೆ ಕಾಲೇಜಿಗೆ. ಆದರೆ ಆ ಕಾಲೇಜೇ ನಿಮಗೆ ಇಷ್ಟ ಇಲ್ಲ, ನೀವು ಹಾಕ್ಬಿಟ್ಟಿದ್ರೆ ಅಲಾಟ್ ಆಗಿದೆ. ಅಂಥ ಸಂದರ್ಭದಲ್ಲಿ ನೀವು ಆವಾಗ ಚಾಯ್ಸ್ 2 ಹಾಕಿ ಹೋಲ್ಡ್ ಮಾಡಿದಾಗ ಏನಾಗುತ್ತೆ, ನಾನು ಅವಾಗ ಹೇಳಿದೆ ಅಲ್ಲ, 28ನೇ ಕಾಲೇಜ್ ಅಲಾಟ್ ಆಗಿದ್ದು ನೀವು ಅದನ್ನು ಹೋಲ್ಡ್ ಮಾಡಿದಾಗ 29ರಿಂದ ಇರೋದೆಲ್ಲ ನಿಮ್ಮ ಲಾಗಿನಿಂದ ಡಿಲೀಟ್ ಆಗಿ ಹೋಗ್ಬಿಡುತ್ತೆ. ಮೇಲಿಂದ ಇರುವಂಥದ್ದು ಮಾತ್ರ 27ರ ತನಕ ಇರುತ್ತೆ. ಬಟ್ ಚಾಯ್ಸ್ 3 ಹಾಕಿದರೆ ನನಗೆ ಹೇಳ್ದಂಗೆ 100 ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ನಿಮಗೆ 98ನೇ ಕಾಲೇಜ್ ಅಲಾಟ್ ಆಗಿದೆ. ಈಗ ನೀವು ಅಕಸ್ಮಾತು 98ನೇ ಕಾಲೇಜು ತುಂಬ ಚೆನ್ನಾಗಿಲ್ಲ, ನಿಮಗೆ ಇಷ್ಟನೇ ಇಲ್ಲ, ಏನೋ ಹಾಕುವಾಗ ಹಾಕ್ಬಿಟ್ಟಿದೆ, ಸಿಕ್ಕಿದೆ, ನಾನು ಹೋಲ್ಡ್ ಮಾಡಿ ನಮ್ಮ ಗ್ರಾಚಾರಕ್ಕೆ ಏನಾದ್ರು ನೆಕ್ಸ್ಟ್ ರೌಂಡಲ್ಲಿ ಅದೇ ಸಿಕ್ಬಿಡ್ತು ಅಂತಂದರೆ ಕಷ್ಟ ಆಗುತ್ತೆ ಅಂತ ನಿಮ್ಮ ತಲೆ ಒಳಗಡೆ ಇದ್ದರೆ ಚಾಯ್ಸ್ 3 ಹಾಕಿ. ಚಾಯ್ಸ್ 3 ಅಂದರೆ ನಿಮಗೆ ಸಿಕ್ಕಿರುವಂತಹ 98ನೇ ಸೀರಿಯಲ್ ನಂಬರಿನ ಕಾಲೇಜು ನಿಮ್ಮ ಲಾಗಿನ್ನಿಂದ ಡಿಲೀಟ್ ಆಗಿ ಹೋಗುತ್ತೆ. 100 ಆಪ್ಷನ್ನಲ್ಲಿ 98 ಸಿಕ್ಕಿತ್ತು, ಚಾಯ್ಸ್ 3 ಹಾಕಿದ್ದೀರಾ, ಅದು ಡಿಲೀಟ್ ಆಗಿ ಹೋಗಿದೆ. ಇನ್ನು ನಿಮ್ಮ ಲಾಗಿನ್ನೊಳಗಡೆ 99 ಕಾಲೇಜು ಉಳಿಯುತ್ತೆ. ಸೆಕೆಂಡ್ ರೌಂಡಿಗೆ ಬಂದಾಗ ಈ 99 ಕಾಲೇಜಲ್ಲಿ ನೀವು ಮೇಲೆ ಕೆಳಗೆ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ನಿಮ್ಮ ಮೆಡಿಕಲ್ ರ್ಯಾಂಕ್ ಇದ್ದರೆ ನೀಟ್ ರ್ಯಾಂಕ್ ಆಧರಿಸಿ ಅಲರ್ಟ್ ಮಾಡುವಂಥ ಸೀಟ್ಗಳನ್ನ ಸಹ ನೀವು ತಂದು ಹಾಕ್ಬೋದು. ಇದು ಚಾಯ್ಸ್ 3. ಚಾಯ್ಸ್ 4 ಅಂತ ಒಂದಿದೆ. ನೀವು ಒಂದು 100 ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ನಿಮಗೆ ಯಾವುದೋ ಒಂದು 50-60 ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ. ಆದರೆ ಈ ನಮ್ಮ ಕೌನ್ಸಿಲಿಂಗ್ ನಡೆಯುವ ಮಧ್ಯದಲ್ಲಿ ತಾವು ಲಾಂಗ್ ಟರ್ಮಿಗೆ ಹೋಗಿ ಕೂತಿದ್ದೀರಾ. ಈ ಕೌನ್ಸಿಲಿಂಗ್ ನಡೆಯುವ ಮಧ್ಯದಲ್ಲಿ ನಿಮ್ಮ ಮನೆಯವ್ರು ತಗೊಂಡು ನಿಮಗೆ ಮ್ಯಾನೇಜ್ಮೆಂಟಿಗೆ ಅಡ್ಮಿಷನ್ಸ್ ಮಾಡಿದ್ದಾರೆ. ನಮ್ಮ ಕೌನ್ಸಿಲಿಂಗ್ ನಿಮಗೆ ಅಗತ್ಯ ಇಲ್ಲ. ಚಾಯ್ಸ್ 4 ಅಂದರೆ ನಾನು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀನಿ, ನಾನು ಮುಂದುವರ್ಸಲ್ಲ ಕೌನ್ಸಿಲಿಂಗು ಅಂತ ಚಾಯ್ಸ್ 4 ಹಾಕಿದರೆ ನೀವು ಹೊರಗಡೆ ಹೋಗ್ತೀರಾ. ಈಗ ನಾನು ಏನು ಸೀಟ್ ಅಲಾಟ್ ಮಾಡಿದ್ದೀನಿ ಎಲ್ಲ ಕೋರ್ಸ್ಗಳಲ್ಲಿ, ನಾನು 24ನೇ ತಾರೀಕು ಸಂಜೆ 5:30 ತನಕ ನೀವು ಈ ಎಲ್ಲ 1 ಹಾಕಿ ಅಥವಾ 2 ಹಾಕಿ 3 ಹಾಕಿ 4 ಹಾಕಿ ನಿಮ್ಮ ಮನೆಯವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ನೀವು ಚಾಯ್ಸ್ ಹಾಕಿ ಅಂತ ನಾನು ಹೇಳ್ತಾ ಇದ್ದೀನಿ. ಕೆಲವು ವಿದ್ಯಾರ್ಥಿಗಳು ಯಾವುದೂ ಚಾಯ್ಸ್ ಹಾಕಲ್ಲ, ಅವರಿಗೆಲ್ಲರಿಗೆ ನಾವು ಆಟೋಮೆಟಿಕ್ಕಾಗಿ ಚಾಯ್ಸ್ 4 ಮಾಡ್ತೀವಿ, ಅವರೆಲ್ಲರನ್ನೂ ಹೊರಗಡೆ ಹಾಕ್ತೀವಿ. ಓಕೆ, ಇದು ಚಾಯ್ಸ್ 1, 2, 3, 4ಗೆ ಸಂಬಂಧಪಟ್ಟಂತೆ ಹಿಂದಿನ ಒಂದು ನಮ್ಮ ಅನುಭವದ ಮೇಲೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೆಲವು ಬದಲಾವಣೆಗಳನ್ನು ನಾವು ಮಾಡಿದ್ದೀವಿ.
ಈ ಚಾಯ್ಸಿಗೆ ಸಂಬಂಧಪಟ್ಟಂತೆ ಏನಾಗ್ತಿತ್ತು ಏನು ಮಾಡ್ತಿತ್ತು ಅಂತ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತೀರಾ, ಚಾಯ್ಸ್ 2 ಹಾಕ್ಬಿಡ್ತೀರಾ, ಲಾಕ್ ಆಗಿಬಿಡುತ್ತೆ. ಆಮೇಲೆ ಮನೆಯವ್ರ ಹತ್ರ ಫ್ರೆಂಡ್ಸ್ ಹತ್ರ ಮಾತಾಡುವಾಗ ಇಲ್ಲ ಅದು ಚೆನ್ನಾಗಿದೆ ಕಾಲೇಜು, ಚಾಯ್ಸ್ 1 ಹಾಕೋಗಿ ಅಡ್ಮಿಷನ್ ಆಗಬೇಕು ಅಂತ ಆಗಲ್ಲ. ಸಬ್ಮಿಟ್ ಮಾಡಿದ ಮೇಲೆ ಚಾಯ್ಸ್ 3 ಹಾಕ್ತೀರಾ, ಆಮೇಲೆ ಯಾರೋ ಹೇಳ್ತಾರೆ ಅದು ಯಾಕೆ ಚಾಯ್ಸ್ 3 ಹಾಕಿದೆ, ಆ ಕಾಲೇಜ್ ಚೆನ್ನಾಗಿತ್ತು, ನೀನು ಹೋಲ್ಡ್ ಮಾಡಿ ಹೋಗಬೇಕಾಗಿತ್ತು, ನೀನು ಚಾಯ್ಸ್ 2 ಹಾಕಬೇಕಾಗಿತ್ತು ಅಂತ ಸಬ್ಮಿಟ್ ಮಾಡಿದರೆ ಆಗಲ್ಲ. ಚಾಯ್ಸ್ 4 ಹಾಕಿ ಎಕ್ಸಿಟ್ ಆಗಿರ್ತೀರಾ, ಆಮೇಲೆ ಮನಸ್ಸು ಚೇಂಜ್ ಆಗುತ್ತೆ, ಇಲ್ಲ ನಾನು ಕೌನ್ಸಿಲಿಂಗಲ್ಲಿ ಭಾಗವಹಿಸಬೇಕು, ಚಾಯ್ಸ್ 3ನೋ 2ನೋ ಹಾಕಬೇಕು ಅಂತ ಅನಿಸುತ್ತೆ. ಇದಕ್ಕೆ ಅವಕಾಶಗಳಿರಲಿಲ್ಲ. ಏನಾಗ್ತಿತ್ತು, ಒಂದು ಸರಿ ಲಾಕ್ ಆಗ್ತಿದ್ದಂಗೆ ಪ್ರತಿ ದಿವಸ 500ರಿಂದ 1000 ವಿದ್ಯಾರ್ಥಿಗಳಿಗೆ ಬರಲಿಕ್ಕೆ ಶುರು ಮಾಡ್ತಿದ್ರಿ. ನಮ್ಮದು ಸಿಸ್ಟಮೇ ಆ ರೀತಿ ಇರಲಿಲ್ಲ. ಒಂದು ಸರಿ ಲಾಕ್ ಮಾಡಿದ್ದೀರಾ, ನಿಮ್ಮ ಹಣೆ ಬರ ಹೋಗಿ ಅಂತ ನಮ್ಮವರು ಕಳಿಸ್ತಾಯಿದ್ರು. ಈ ಸರಿ ಚಾಯ್ಸ್ 1 ಹಾಕಿ, ಇವತ್ತು ಚಾಯ್ಸ್ 1 ಹಾಕ್ತೀರಾ, ಚಲನ್ ಡೌನ್ಲೋಡ್ ಮಾಡ್ತೀರಾ, ದುಡ್ಡು ಇನ್ನೂ ಕಟ್ಟಿಲ್ಲ, ಮನ್ಸು ಚೇಂಜ್ ಆಗುತ್ತೆ ನಿಮ್ಮದು. ಮತ್ತೆ ಲಾಗಿನ್ ಆಗಿ ಚಾಯ್ಸ್ 2 ಹಾಕಿ, ಚಾಯ್ಸ್ 2 ಹಾಕಿದ್ದೀರಾ, ಮನೇಲಿದ್ದೀರಾ. 2 ದಿನ ಆದಮೇಲೆ ನಿಮ್ಮ ಮನೇಲಿ ಹೇಳ್ತಾರೆ ಇಲ್ಲ ನೀನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿಬಿಡು, ಅದೇ ಚೆನ್ನಾಗಿದೆಯಂತೆ ಅಂತ. ಆದರೆ ಚಾಯ್ಸ್ 2 ಹಾಕ್ಬಿಟ್ಟಿದ್ದೀರಾ, ಅಂದರೆ ಹೋಲ್ಡ್ ಮಾಡಿ ನಾನು ನೆಕ್ಸ್ಟ್ ರೌಂಡಿಗೆ ಬರ್ತೀನಿ ಅಂತ ಹಾಕಿದ್ದೀರಾ. ಬಟ್ 2 ದಿನ ಆದಮೇಲೆ ನಿಮ್ಮ ಮನಸ್ಸು ಚೇಂಜ್ ಆಗುತ್ತೆ, ಇಲ್ಲ ನಾನು ಚಾಯ್ಸ್ 1 ಹಾಕಿ ಕಾಲೇಜಿಗೆ ಹೋಗ್ತೀನಿ ಅಂತ. ಮತ್ತೆ ಲಾಗಿನ್ ಆಗಿ ಚಾಯ್ಸ್ 1 ಹಾಕಿ ದುಡ್ಡು ಕಟ್ಟಿ ಕಾಲೇಜಿಗೆ ಹೋಗಿ. ಚಾಯ್ಸ್ 4 ಹಾಕಿ ಹೊರಗಡೆ ಹೋಗ್ತೀರಾ, ಇಲ್ಲ ಕೌನ್ಸಿಲಿಂಗಲ್ಲಿ ಮುಂದುವರಿಬೇಕು ಅಂತ ಇಷ್ಟಪಡ್ತೀರಾ. 2 ದಿನ ಆದಮೇಲೆ 3 ದಿನ ಆದಮೇಲೆ ಮತ್ತೆ ಲಾಗಿನ್ ಆಗಿ ಯಾವುದು ಚಾಯ್ಸು 3 ಹಾಕ್ತೀರಾ 2 ಹಾಕ್ತೀರಾ ಮಾಡ್ಕೊಳ್ಳಿ. ಚಾಯ್ಸ್ 3 ಹಾಕಿರ್ತೀರಾ, ಮನಸ್ಸು ಚೇಂಜ್ ಆಗುತ್ತೆ, ಬನ್ನಿ. ಹಾಗಾಗಿ ಇದು ನಿಮಗೆ ಫ್ರೀ ಬಿಟ್ಟಿದ್ದೀವಿ. ನಿಮ್ಮ ಲಾಗಿನ್ನಲ್ಲಿ ಮುಖ ತೋರಿಸಿ ಲಾಗಿನ್ ಆಗ್ತೀರಾ, ನೀವು ಚಾಯ್ಸನ್ನು ಆ ಕಡೆ ಈ ಕಡೆ ಮಾಡ್ಬೋದು. ಇದರಲ್ಲಿ ಒಂದು ಕಂಡೀಷನ್ ಏನಂದರೆ, ನಮ್ಮ ಕೊನೆ ದಿನ ಏನಿದೆ 24ನೇ ತಾರೀಕು 5:15, ಅದರೊಳಗಡೆ ನೀವೇನಾದರೂ ಮನಸ್ಸು ಚೇಂಜ್ ಆದರೆ 24ನೇ ತಾರೀಕು ನಮ್ಮದು ಫಸ್ಟ್ ರೌಂಡಿಂದ ಅಡ್ಮಿಷನ್ನು ಲಾಸ್ಟ್ ಆದಮೇಲೆ ನಿಮ್ಮ ಮನಸ್ಸು ಚೇಂಜ್ ಆದರೆ ನಾವು ನಿಮಗೆ ಹೆಲ್ಪ್ ಮಾಡೋದಕ್ಕಾಗಲ್ಲ. ದುಡ್ಡು ಕಟ್ಟಿ ಚಾಯ್ಸ್ 1 ಹಾಕ್ತೀರಾ, ಚಲನ್ ಡೌನ್ಲೋಡ್ ಮಾಡ್ಕೊಳ್ತೀರಾ, ದುಡ್ಡು ಕಟ್ತೀರಾ, ಆಮೇಲೆ ಮನಸ್ಸು ಚೇಂಜ್ ಆದರೂ ನಾನು ಹೆಲ್ಪ್ ಮಾಡೋಕ್ಕಾಗಲ್ಲ. ಚಾಯ್ಸ್ 1 ಹಾಕ್ತೀರಾ, ದುಡ್ಡು ಕಟ್ತೀರಾ, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಹಾಕ್ತೀರಾ, ಆಮೇಲೆ ನಿಮ್ಮ ಮನಸ್ಸು ಚೇಂಜ್ ಆದರೆ ನೀವು KEಗೆ ಬರಬೇಕು, ಅಧಿಕೃತವಾಗಿ ಫೈನ್ ಕಟ್ಟಬೇಕು, ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಬೇಕು. ಇದು ಎಲ್ಲ ಪ್ರೊಸೀಜರು ನಮ್ಮ ಬ್ರೋಷರಲ್ಲಿದೆ, ದಯಮಾಡಿ ಓದಿ. ಇವರಿಗೆ ಮಾತ್ರ ನಾನು ಅನುಕೂಲ ಮಾಡಿಕೊಟ್ಟಿದ್ದೀನಿ. ಅಂದರೆ ನೀವು ಪದೇ ಪದೇ ನಮ್ಮ KE ಕಚೇರಿ ತನಕ ಬರಬೇಕು, ಅದು ಎಲ್ಲ ಹಲಿಬೇಕು, ಅರ್ಜಿ ಕೊಡಬೇಕು, ಅದು ಎಲ್ಲ ಆಗಬಾರ್ದು ಸಮಸ್ಯೆ ಅಂತ ನಾವು ಇದು ಮಾಡಿದ್ದೀವಿ. ನೀವು ಏನೇ ಡಿಸಿಷನ್ ತಗೊಳ್ಳುವಾಗ ಮತ್ತೆ ಮಾಡೋದಲ್ಲ, ಭಾಳ ವಿಚಾರ ಮಾಡಿ ನೀವು ಡಿಸಿಷನ್ ತಗೊಳ್ಳಿ. ಅಕಸ್ಮಾತು ಆದ್ರೂ ಕೆಲವೊಮ್ಮೆ ತಪ್ಪಾಗ್ತವೆ, ಹಂಗಾಗಿ ಲಾಸ್ಟ್ ಡೇಟ್ ತನಕ ನೀವು ಸರಿ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಲಾಗಿನ್ ಒಳಗಡೆ ಹೋಗಿ ನಾವು ಅವಕಾಶ ಕೊಟ್ಟಿದ್ದೀವಿ. ದಯಮಾಡಿ ಸೈಬರ್ ಸೆಂಟರ್ ಅವರಿಗೆ ನಿಮ್ಮ ಎಲ್ಲ ಅಸ್ತ್ರ ಕೊಟ್ಬಿಟ್ಟು ಚಾಯ್ಸ್ ಹಾಕೋಕ್ಕೆ ಬಿಡೋಕ್ಕೆ ಹೋಗಬೇಡಿ. ನೀವು ಸೈಬರ್ ಸೆಂಟ್ರ್ ಬಳಕೆ ಮಾಡ್ಕೊಳ್ಳಿ. ನೀವು ಅವ್ರ ಜೊತೆ ಕೂತ್ಕೊಂಡು ನಿಮ್ಮ ಮುಖ ತೋರಿಸಿ ಲಾಗಿನ್ ಓಪನ್ ಆಗಿ ಪೂರ್ತಿ ನಿಮ್ಮ ಪ್ರಕ್ರಿಯೆಯನ್ನು ಮುಗಿಸಿ ಲಾಗೌಟ್ ಆಗಿ ಹೊರಗಡೆ ಬನ್ನಿ. ನೀವು ಹೋಗ್ಬಿಟ್ಟು ಮುಖ ತೋರಿಸಿ ಲಾಗಿನ್ ಓಪನ್ ಮಾಡಿ ನೀನು ಚಾಯ್ಸ್ 1 ಹಾಕೋ 2 ಹಾಕು ಏನಾದರೂ ಹೇಳಿ ಹೋಗೋದು ಬೇಡ. ದಯಮಾಡಿ ಅದನ್ನು ತಾವು ಜೊತೆಲಿ ಇದ್ದು ಮಾಡಿ. ಸುಮ್ಮನೆ ಅದು ಮಿಸ್ಯೂಸ್ ಆಗುತ್ತೆ, ನಂತರ ನೀವು ಬಲಿಪಶುಗಳಾಗ್ತೀರ. ಹಾಗಾಗಿ ಇದು ಫಸ್ಟ್ ರೌಂಡ್ ಇದೆ, ನಂದು ವಿನಂತಿ. ಮೆಡಿಕಲ್ ಡೆಂಟಲ್ ಆಯುಷಿಗೆ ಹೋಗುವಂಥ ಅಭ್ಯರ್ಥಿಗಳು ಏನು ಫಸ್ಟ್ ರೌಂಡಲ್ಲಿ ಕಂಪಲ್ಸರಿ ಅಡ್ಮಿಷನ್ ಏನಿರಲ್ಲ, ಗಡಿಬಿಡಿನಲ್ಲಿ ಹೋಗಿ ಅಡ್ಮಿಷನ್ ಆಗಿ ಆಮೇಲೆ ಇಲ್ಲ ಸರ್ ನಾನು ಮೆಡಿಕಲ್ಲಿಗೆ ಹೋಗಬೇಕು ನನಗೆ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ದಯಮಾಡಿ ನಮ್ಮ ಮೆಡಿಕಲ್ ಡೆಂಟಲ್ ಆಯುಷ್ ನೀಟ್ ರಿಸಲ್ಟ್ ಇನ್ನೇನು ಸದ್ಯದಲ್ಲೇ ಬರುತ್ತೆ, ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ. ಸೆಕೆಂಡ್ ರೌಂಡಲ್ಲಿ ನಾವು ಅದನ್ನು ಸೇರಿಸಿ ನಾವು ಕೌನ್ಸಿಲಿಂಗ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ. ಒಂದು ವೇಳೆ ನೀಟ್ ರ್ಯಾಂಕ್ ಇದ್ದು ನಿಮ್ಮ ಆದ್ಯತೆ ನೀಟ್ ರ್ಯಾಂಕ್ ಆಧರಿಸಿ ಇತ್ತು ಅಂತಂದರೆ ದಯಮಾಡಿ ಅಡ್ಮಿಷನ್ ಆಗಬೇಡಿ. ಅಡ್ಮಿಷನ್ ಆಗಿ ಮತ್ತೆ ಬರೋದು ಎಲ್ಲ ನಮಗೆ ಗೊಂದಲ ಆಗುತ್ತೆ, ನಿಮಗೆ ಸಹ ಟೆನ್ಷನ್ ಆಗುತ್ತೆ. ಯಾಕೆಂದರೆ ಇದನ್ನು ನಾವು ಕಂಪಲ್ಸರಿ ನಿಮಗೆ ಹೇಳ್ತಾ ಇಲ್ಲ. ಅಂಥವರು ದಯಮಾಡಿ ಚಾಯ್ಸ್ 2 ಹಾಕ್ಕೊಂಡು ವೆಯ್ಟ್ ಮಾಡಿ, ಏನು ಸಮಸ್ಯೆ ಆಗಲ್ಲ ನಿಮಗೆ. ಯಾಕೆಂದರೆ ಈಗ ಸಿಕ್ಕಿರೋದು ಬೆಸ್ಟ್ ಆಫ್ ದಿ ಬೆಸ್ಟ್ ಇದೆ. ಯಾಕೆಂದರೆ ನಾವು ಆಲ್ರೆಡಿ ಡಿ ಕ್ಯಾಟಗರೈಸೇಷನ್ ಮಾಡಿರೋದ್ರಿಂದ ತುಂಬ ಸೀಟ್ಗಳು ನಿಮಗೆ ಸಿಕ್ಕಿರುತ್ತೆ. ಆದ್ರೂ ಆಮೇಲೆ ಇನ್ನೊಂದು ಉದಾಹರಣೆಗೆ ಸರ್ ನನಗೆ 4ನೇ ಆಪ್ಷನ್ ಸೀಟ್ ಸಿಕ್ಕಿದೆ ಸರ್, ಇನ್ನೊಂದು 3 ಜಂಪ್ ಆಗ್ಬೋದಾ, ನಾನು ಮೇಲೆ ಹೋಗ್ಬೋದಾ? ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ನಿಮಗೆ ಆಗುವಂಥ ಸಾಧ್ಯತೆಯೇ ಜಾಸ್ತಿ ಇರುತ್ತೆ ಅಂತ ಹೇಳ್ತೀನಿ ನಾನು. ಯಾಕೆ ಅಂತ ಹೇಳ್ತೀನಿ, ಯಾಕೆಂದರೆ ಎಷ್ಟರ ಮಟ್ಟಕ್ಕೆ ಅನ್ನೋದು ಗೊತ್ತಿಲ್ಲ ನಾನು, ಬಟ್
ಅವಕಾಶಗಳು ಜಾಸ್ತಿ ಅಂತ ಅಷ್ಟೇ ಹೇಳ್ತೀನಿ ನಾನು. ಯಾಕೆಂದರೆ ನಿಮಗೇ ಗೊತ್ತಿದೆ, ನಮ್ಮ ರಾಜ್ಯದ ಮೆಡಿಕಲ್ ಡೆಂಟಲ್ ಆಯುಷ್ ವಿದ್ಯಾರ್ಥಿಗಳು ಸಹ ಈ ಕೌನ್ಸಿಲಿಂಗಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲ ಒಂದೊಂದು ಟಾಪ್ ಕಾಲೇಜ್, ಮೆರಿಟೋರಿಯಸ್ ಸ್ಟೂಡೆಂಟ್ ಇದ್ದವರೆಲ್ಲ ಒಂದೊಂದು ಟಾಪ್ ಕಾಲೇಜಲ್ಲಿ ಸೀಟ್ ಇಟ್ಕೊಂಡಿದ್ದಾರೆ. ಅವರು ಮುಂದಿನ ಸುತ್ತಿನಲ್ಲಿ ಮೆಡಿಕಲ್ಲಿಗೆ ಹೋಗ್ತಿದ್ದಂಗೆ ಅವರು ಆ ಸೀಟನ್ನು ರಿಲೀಸ್ ಮಾಡ್ತಾರೆ. ಆ ಸೀಟು ಆಟೋಮೆಟಿಕ್ಕಾಗಿ ನಿಮ್ಗಳಿಗೆ ಅನುಕೂಲ ಆಗ್ತಾ ಹೋಗುತ್ತೆ, ನೀವು ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಹೋಗ್ತೀರಾ. ಅಂದರೆ ಇದು ನಿಮಗೆ ಸಹಾಯ ಆಗುತ್ತೆ. ಹಾಗಾಗಿ ನೀವು ಇದನ್ನೆಲ್ಲ ವಿಚಾರ ಮಾಡಿ ತಾವು ತೀರ್ಮಾನ ಮಾಡಿ, ತುಂಬ ಕ್ಲಾರಿಟಿ ಇದ್ದು ಕಾಲೇಜಿಗೆ ಹೋಗ್ತೀನಿ, ನಂದು ಇಷ್ಟನೇ ಅದಿತ್ತು, ಅದೇ ಕಾಲೇಜ್ ಸಿಕ್ಕಿದೆ, ದಯಮಾಡಿ ಹೋಗಿ ಅಡ್ಮಿಷನ್ ಆಗಿ. ಇದು 2026 ಕೌನ್ಸಿಲಿಂಗಿನ ಮೊದಲ ಸುತ್ತಿನ ಫಲಿತಾಂಶದ ನಂತರ ವಿದ್ಯಾರ್ಥಿಗಳು ಏನೆಲ್ಲ ಮಾಡಬೇಕು ಅಂತನ್ನುವಂಥದ್ದನ್ನು ನಾನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹೆಚ್ಚಿನ ಮಾಹಿತಿ ಮತ್ತು ವಿವರ ಬೇಕು ಅಂತಂದರೆ KEA ವೆಬ್ಸೈಟಲ್ಲಿ ಬ್ರೋಷರ್ ಇದೆ, ದಯಮಾಡಿ ಫ್ರೀ ಇದ್ದಾಗ ಒಮ್ಮೆ ಓದಿ. ಅಲ್ಲಿ ಚಾಯ್ಸ್ಗಳದ್ದು ಪರಿಣಾಮಗಳೇನಿರುತ್ತೆ, ಚಾಯ್ಸ್ ಅಂದರೆ ಇನ್ನೂ ವಿವರವಾಗಿ ಕೊಟ್ಟಿದ್ದಾರೆ. ಬಹುತೇಕ ಇದರಿಂದ ನಿಮಗೆ ಸಹಾಯ ಆಗುತ್ತೆ ಅಂತ ಭಾವಿಸ್ತೀನಿ. ಯಾರು ಗಡಿಬಿಡಿ ಮಾಡಬೇಡಿ. ಯಾವುದೇ ಚಾಯ್ಸನ್ನು ಹಾಕುವಾಗ ದಯಮಾಡಿ ನೀವು ಮನೆಯವ್ರ ಜೊತೆ ಚರ್ಚೆ ಮಾಡಿ ಚಾಯ್ಸ್ ಹಾಕಿ, ನಂತರ ಅಲ್ಲಿ ಇಲ್ಲಿ ತೊಂದರೆಗೆ ಸಿಗಾಕೊಂಡು ಓಡಾಡೋಕ್ಕೆ ಹೋಗಬೇಡಿ ಅಂತೇಳಿ ವಿನಂತಿಯನ್ನು ಮಾಡ್ತೀನಿ. ಎಲ್ಲರಿಗೂ ಶುಭವಾಗಲಿ.